ಹಾಯ್. ನಿನ್ನೆ ನನಗೊಂದು ಫೋಟೋಶೂಟ್ ಇತ್ತು. ಫೋಟೋಶೂಟ್ ಮಾಡುವಾಗ ಎಂಡಿಗೆ ಸ್ವಲ್ಪ ಬ್ಯಾಟ್ರಿ ನಂದು ಇದ್ದದೇ ಅದು 3 ಇದಿದ್ದು ಪಾಯಿಂಟ್ ಇದ್ದದ್ದು ಅದು ಎಂಡಾಯಿತು. ನಾನು ಇನ್ನೊಂದು ಹೊಸ ಬ್ಯಾಟ್ರಿ ಹಾಕಿದ್ದೆ, ನಂದು ಕೆನಾನಿದ್ದು, ಅದರಲ್ಲಿ ಒರಿಜಿನಲ್ ಬಂದದ್ದು ನೋಡಿದ್ದು ಈ ಬ್ಯಾಟ್ರಿ. ನಾನು ಕ್ಯಾಮ್ರಾ ತಗೊಂಡು ಒಂದೂವರೆ ವರ್ಷ ಆಯಿತು ಅಷ್ಟೇ. ಈ ಬ್ಯಾಟ್ರಿ ನಿನ್ನೆ ಹಾಕುವಾಗ ಕ್ಯಾಮ್ರಾ ಆನೇ ಆಗಲಿಲ್ಲ. ನನಗೆ ಸ್ವಲ್ಪ ಹೆದರಿಕೆ ಆಯಿತು, ಕ್ಯಾಮರಾ ಆನ್ ಆಗಲಿಲ್ಲ ಅಂತ. ನಾನು ಮತ್ತೆ ನನ್ನ ಹಳೆ ಬ್ಯಾಟ್ರಿ ಇದೆ, ಇದು ಕೆನಾನೆ, ಇದು ಆ್ಯಕ್ಚುಲಿ LPE6N ಅಂತ. ಇದರಲ್ಲಿ ಒಂದು ಒಂದು ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಇದು 5 ವರ್ಷ ಮುಂಚೆ ಬ್ಯಾಟ್ರಿ, ಈಗಲೂ ಚಾರ್ಜ್ ಆಗ್ತದೆ. ನಾನು ಫೋಟೋ ತೆಗಿತಾ ಇದ್ದೇನೆ. ಇದು ಅದರ ಜೊತೆ ಸಿಕ್ಕಿರೋ ಬ್ಯಾಟ್ರಿ, 1.5 ವರ್ಷ ಆಯ್ತಷ್ಟೇ. ನಾನು ಹೇಳೋದು ಕಂಪನಿಗೆ, ಈ 1.5 ವರ್ಷದಲ್ಲಿ ಒಂದು ಬ್ಯಾಟ್ರಿ ಹೋಗ್ತದಂತ ಆದರೆ ನೀವು 2 ಬ್ಯಾಟ್ರಿ ಕೊಡಬೇಕು. ಯಾಕಂತ ಹೇಳಿದರೆ, ಈ ಫಂಕ್ಷನಲ್ಲಿ ಈ ಒಂದು ಬ್ಯಾಟ್ರಿ ಇದು ಕಂಪನಿದ್ದು ಅಂತ ಹೇಳಿ ಒಂದೇ ಬ್ಯಾಟ್ರಿ ಇಟ್ಕೊಂಡು ಹೋದವ, ಅವನ ಗತಿ ಏನು? ಅವನೇನು ಮಾಡೋದು ಹೇಳಿ? ನನಗಂದರೆ ಭಾಳ ಶೋಕ ಆಯ್ತು. ಇನ್ನಂದರೆ ಏನಂತ 2 ಎಕ್ಸ್ಟ್ರಾ ನೋಡಿ, ಇನ್ನು ಇದು 5 ವರ್ಷ ಮುಂಚೆದು ಬ್ಯಾಟ್ರಿ, ಇದು 2 ಚಾರ್ಜ್ ಆಗ್ತದೆ, 2 ಒಳ್ಳೆ ಪರ್ಫಾರ್ಮೆನ್ಸ್ ಉಂಟು. ಇನ್ನೊಂದಿದೆ, ಇದು ವಸ್ತು. ಹಾಗಾದರೆ ಈಗಿನ ಕಂಪನಿ ಮಾಡುತ್ತಿರೋ ಬ್ಯಾಟ್ರಿಗಳು ಒಳ್ಳೆಯದಿಲ್ಲ ಅಂತ ಆಯಿತು. ಯಾಕಂತ ಹೇಳಿದರೆ ಈ ಥರ ಆದರೆ ತುಂಬ ಕಷ್ಟ. ಇದು ಯಾರಿಗೆಲ್ಲ ಈ ಥರ ಆಗಿದೆ, ಮತ್ತು ಇದಕ್ಕೆ ವಾರಂಟಿ ಕೂಡ ಇಲ್ಲ. ಈಗ ಒಂದು ಬ್ಯಾಟ್ರಿಗೆ ಉಂಟಲ್ಲ 8,000 ಇದೆ, 8,000 ರೂಪಾಯಿ. ಒಂದು 5,000 ಎಲ್ಲ ಇದ್ದರೆ ಓಕೆ, ಏನಾದರೂ ಮಾಡ್ಬೋದು. 8,000 ರೂಪಾಯಿ ಇದೆ. ಅದಕ್ಕೆ ಹೇಳೋದು, ಇದು ಕೆನಾನ್ R6 ಇದ್ದು ನಂದು ಕ್ಯಾಮ್ರಾ. ಯಾರಿಗೆ ನೋಡಿ ಈ ಥರ ಒಂದು ಬ್ಯಾಟ್ರಿ ಎಲ್ಲ ಇಟ್ಕೊಂಡು ಹೋಗ್ತೀರಾ, ಸ್ವಲ್ಪ ಕೇರ್ಫುಲ್ ಆಗಿರಿ. ಒಂದು ಬ್ಯಾಟ್ರಿ ತೊಗೊಳ್ಳಿ ಎಕ್ಸ್ಟ್ರಾ. ಸೊ ಯಾವುದಾದ್ರೂ ಆಗ್ಬೋದು, ಬೇಕಾದರೆ ನಿಮಗೆ ಅರ್ಜೆಂಟಿಗೆ ಒಂದು ಡೂಪ್ಲಿಕೇಟ್ ಬ್ಯಾಟ್ರಿ ಆದರೂ ಪರವಾಗಿಲ್ಲ, ತೊಗೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಇದು ನನಗೆ ನಿನ್ನೆ ಆಗಿರೋ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.